ವಿಶ್ವವಿಖ್ಯಾತ ಮೈಸೂರು ದಸರಾಕ್ಕೆ ಭರ್ಜರಿ ಸಿದ್ಧತೆ. ಈ ಬಾರಿ ದಸರಾ ಕಣಕ್ಕಿಳಿಯಲಿವೆ ಕಂಬಳ. ಅಕ್ಟೋಬರ್ 21ಕ್ಕೆ ಜಂಬೂ ಸವಾರಿ. ದಸರಾ ಬಂತಂದ್ರೆ ಸಾಕು, ಎಲ್ಲರ ಕಣ್ಣು ಮೈಸೂರಿನ ಕಡೆ ಇರ್ತೈತೆ. ಮೈಸೂರು ದಸರಾ 2026ಕ್ಕೆ ದಿನಗಣನೆ ಆರಂಭವಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಸಿದ್ಧತೆಗಳು ಭರದಿಂದ ಸಾಗುತ್ತಿವೆ. ಏನಿದು ವಿಶೇಷ? ಪ್ರಜಾಫ್ಕರ್ಸ್ ವಿಶೇಷ ಸಂಚಿಕೆಯಲ್ಲಿ ಇವತ್ತು ನಾವು ತೆಗೆದುಕೊಂಡಿರತಕ್ಕಂಥದ್ದು ಮೈಸೂರು ದಸರಾದ ಸಡಗರ ಯಾವ ರೀತಿ ನಡೀತಾ ಇದೆ, ಯಾವ ರೀತಿ ಸಜ್ಜಾಗ್ತಿದೆ ಅನ್ನೋದ್ರ ಬಗ್ಗೆ. ಪ್ರಜಾಫೋಕಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಣ್ ಚಿಟ್ಟಿ. ಈ ಬಾರಿ ದಸರಾ ಮತ್ತಷ್ಟು ವಿಶೇಷವಾಗಿದ್ದು, ಕರಾವಳಿಯ ಸಾಂಪ್ರದಾಯಿಕ ಕಂಬಳಕ್ಕೂ ಕೂಡ ದಸರಾ ಸಂಭ್ರಮದಲ್ಲಿ ಸ್ಥಾನ ಸಿಕ್ಕಿದೆ. ಇನ್ನು ಮೈಸೂರು ಅರಮನೆ ನಗರಿ ದಸರಾ ಬಂದ್ರೆ ಇಡೀ ನಗರವೇ ಹಬ್ಬದ ವಾತಾವರಣದಲ್ಲಿ ಮಿಂದೇಳ್ತದೆ. ಇಡೀ ನಗರದಾದ್ಯಂತ ಎಲ್ಲಿ ನೋಡಿದ್ರು ಕಲರ್ಫುಲ್ ಆಗಿ ಕಾಣಿಸುವಂತ ಲೈಟಿಂಗ್ಸ್ ಗಳು. ಯಾಕೆಂದ್ರೆ ಸುಮಾರು ವರ್ಷಗಳಿಂದಾನು ಕೂಡ ಇದು ನಡ್ಕೊಂಡ್ ಬಂದಿರತಕ್ಕಂಥ ಪ್ರತೀತಿ. ಸೊ ಹಾಗೆ ದಸರಾ ಅಂತಂದ್ರೆ ಸಾಕು, ಮಕ್ಕಳಿಗಾಗಿರ್ಬೋದು, ವಯಸ್ಕರಿಗಾಗಿರ್ಬೋದು, ಎಲ್ರಿಗೂ ಕೂಡ ಇಷ್ಟ ಆಗುವಂತದ್ದು. ಮೊದಲನೇದಾಗಿ ಏನು ಜಂಬೂ ಸವಾರಿ ನಡೆಯುತ್ತೆ ಅಷ್ಟೇ, ಇದರಲ್ಲಿ ಆ ಒಂದು 9 ದಿನಗಳ ಕಾಲ ಇಲ್ಲಿ ಒಂದೊಂದು ದಿನವೂ ಕೂಡ ನವರಾತ್ರಿ ಸಮಯದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಮೈಸೂರಿನಲ್ಲಿ ಜರುಗ್ತಾ ಇರುತ್ತೆ. ದಸರಾ ಸಂಭ್ರಮ ಎಲ್ಲಿ ನೋಡಿದ್ರು ಕೂಡ ಹೆಂಗೆ ಅಂತಂದ್ರೆ, ಮನೆಗಳಲ್ಲೂ ಕೂಡ ಮೈಸೂರಿನಲ್ಲಿ ಇರ್ತಕ್ಕಂಥವ್ರು ಮನೆಯಲ್ಲೂ ಕೂಡ ಹಬ್ಬದ ವಾತಾವರಣ ಏರ್ಪಟ್ಟಿರುತ್ತೆ ಆ ಒಂದು ನವರಾತ್ರಿ ಸಂದರ್ಭದಲ್ಲಿ. 2026 ಮೈಸೂರು ದಸರಾ ಮಹೋತ್ಸವ ಅಕ್ಟೋಬರ್ 11ರಿಂದ ಅಕ್ಟೋಬರ್ 21ರವರೆಗೆ ನಡೆಯಲಿದೆ. ವಿಜಯದಶಮಿ ಅಂದು ಅಂದ್ರೆ ಅಕ್ಟೋಬರ್ 21ರಂದು ಜಂಬೂ ಸವಾರಿ ನಡೆಯಲಿದೆ. ಈ ಬಾರಿ ದಸರಾ ಸಂಭ್ರಮಕ್ಕೆ ಮತ್ತೊಂದು ವಿಶೇಷ ಸೇರ್ಪಡೆಯಾಗಿದೆ. ಅದೇನಂತಂದ್ರೆ, ಅಕ್ಟೋಬರ್ 18 ಮತ್ತು 19ರಂದು ಮೈಸೂರಿನಲ್ಲಿ ಕಂಬಳ ಆಯೋಜಿಸಲು ರಾಜ್ಯ ಸರ್ಕಾರ ಅನುಮತಿ ನೀಡಿದೆ. ದಸರಾ ಸಂದರ್ಭದಲ್ಲಿ ಮೊದಲ ಬಾರಿಗೆ ನಡೆಯುತ್ತಿರುವ ಈ ಕಂಬಳಕ್ಕೆ ಈಗಾಗಲೇ ಸಿದ್ಧತೆಗಳು ಕೂಡ ಆರಂಭವಾಗಿದ್ದು, ಸುಮಾರು 130 ಕೋಣಗಳ ಜೋಡಿಗಳು ನೋಂದಣಿಯಾಗಿವೆ ಎಂದು ವರದಿಯಾಗಿರ್ತಕ್ಕಂಥದ್ದು. ಕಂಬಳಕ್ಕಾಗಿ ಮೈಸೂರಿನ ಸಾತಿಗಳ್ಳಿ ಸಮೀಪದ ಪ್ರದೇಶದಲ್ಲಿ ಅದಕ್ಕೇನು ಬೇಕಾಗಿರತಕ್ಕಂಥ ಟ್ರ್ಯಾಕ್ ನಿರ್ಮಾಣ ಕಾಮಗಾರಿ ಕೂಡ ಆರಂಭವಾಗಿದೆ. ಆದ್ರೆ ಈ ಕಾಮಗಾರಿಗಾಗಿ ಮರಗಳನ್ನು ತೆರವುಗೊಳಿಸಿರುವ ವಿಚಾರಕ್ಕೆ ವಿರೋಧವೂ ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು. ಹೀಗಾಗಿ ದಸರಾ ಕಂಬಳ ಜೊತೆಗೆ ಪರಿಸರದ ವಿಚಾರವೂ ಕೂಡ ಚರ್ಚೆಗೆ ಬಂದಿದೆ. ಇನ್ನು ದಸರಾ ಆನೆಗಳ ವಿಚಾರದಲ್ಲೂ ಈ ಬಾರಿ ವಿಶೇಷ ಗಮನ ಸೆಳೆಯುತ್ತಿದೆ ಕ್ಯಾಪ್ಟನ್ ಅಭಿಮನ್ಯು ವಿಷಯ. ಈಗಾಗಲೇ 60 ವರ್ಷದ ಅಭಿಮನ್ಯುವಿಗೆ ಈ ವರ್ಷದ ದಸರಾ ಜಂಬೂ ಸವಾರಿಯಲ್ಲಿ ಮತ್ತೊಮ್ಮೆ ಅವಕಾಶ ನೀಡಿ ರಾಜ ಮರ್ಯಾದೆ ಬೀಳ್ಕೊಡುಗೆ ನೀಡಬೇಕು ಎಂದು ಸಚಿವ ಈಶ್ವರ್ ಖಂಡ್ರೆ ಮನವಿ ಮಾಡಿಕೊಂಡಿದ್ದಾರೆ. ಅಭಿಮನ್ಯು ಅಂತಂದ್ರೆ ದಸರಾ, ಅಭಿಮನ್ಯು ಅಂತಂದ್ರೆ ಜಂಬೂ ಸವಾರಿ, ಅಭಿಮನ್ಯು ಅಂತಂದ್ರೆ ಒಂದು ಕ್ಯಾಪ್ಟನ್ ರೀತಿಯಲ್ಲಿ ಲೀಡ್ ಮಾಡುವಂತ ಕ್ಯಾಪ್ಟನ್ ಅಂತ ಹೇಳ್ಬೋದು. ಅಭಿಮನ್ಯುಗೆ ತನ್ನದೇ ಆದ ಒಂದು ಏನು ಫ್ಯಾನ್ ಫಾಲೋಯಿಂಗ್ ಕೂಡ ಇಟ್ಕೊಂಡಿರ್ತಕ್ಕಂತಹ ಒಂದು ಕ್ಯಾಪ್ಟನ್ ಅಭಿಮನ್ಯು ಈಗಾಗಲೇ 60 ವರ್ಷ ವಯಸ್ಸು ಆಗಿರೋದ್ರಿಂದ ಈ ಬಾರಿ ಇನ್ನು ಯಾರ ಕೈಯಲ್ಲಿ ಅಂದ್ರೆ ಯಾರ ಜಂಬೂ ಸವಾರಿ, ಯಾವ ಒಂದು ಆನೆಯ ಮೇಲೆ ಜಂಬೂ ಸವಾರಿ ಮಾಡಲಾಗುತ್ತಂತ ನಿಗದಿ ಪಡಿಸಿಲ್ಲ ಇನ್ನೂ ಕೂಡ. ಯಾಕಂತಂದ್ರೆ ಈ ಬಾರಿ ಅಭಿಮನ್ಯು ಬೇಡ ಅನ್ನೋದು ಕೂಡ ಕೇಳಿ ಬಂದಿರತಕ್ಕಂಥದ್ದು ಇಲಾಖೆಯಿಂದ. ಆದ್ರೆ ಬಟ್ 2026ರ ಜಂಬೂ ಸವಾರಿಗೆ ಅಭಿಮನ್ಯು ಇರ್ಬೇಕು ಅಂತ ಒಂದಷ್ಟು ಫ್ಯಾನ್ಸ್ ಕೇಳ್ಕೊಂಡಿರ್ತಕ್ಕಂಥದ್ದು, ಅಷ್ಟು ಒಂದು ಅಭಿಪ್ರಾಯ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಶ್ವರ್ ಖಂಡ್ರೆ ಅವರು ಕೂಡ ಮಾನ್ಯ ಹೊಸದಾಗಿ ನೂತನವಾಗಿ ಸಚಿವರಾಗಿರ್ತಕ್ಕಂತಹ ರಾಮಲಿಂಗಾರೆಡ್ಡಿ ಅವರಿಗೆ ಮನವಿ ಮಾಡ್ಕೊಂಡಿದ್ದಾರೆ. ಈಶ್ವರ್ ಖಂಡ್ರೆ ಅವರು ಈ ಬಾರಿ ರಾಜ್ಯಾತಿಥ್ಯ ನೀಡಿ ಒಂದು ಗೌರವದೊಂದಿಗೆ ಸಮರ್ಪಣೆಯೊಂದಿಗೆ ಬೀಳ್ಕೊಡುಗೆ ಕೊಡಬೇಕು. ಈ ಬಾರಿ ಕೂಡ ಅಭಿಮನ್ಯು ಇರ್ಬೇಕು ಜಂಬೂ ಸವಾರಿಯಲ್ಲಿ ಅಂತ. ಆದ್ರೆ ಜಂಬೂ ಸವಾರಿ ಏರುವಂತ ಒಂದು ಯಾವ ಒಂದು ಆನೆ ಅಂತ ಇನ್ನೂ ನಿಗದಿಪಡಿಸಿಲ್ಲ. ಅದು ಒಂದು ಲೈನ್ ಅಲ್ಲಿ ನೋಡೋದಾದ್ರೆ ಈ ಬಾರಿ ಏಕಲವ್ಯ ಕೂಡ ಸಿದ್ಧಗೊಂಡಿರ್ತಕ್ಕಂಥದ್ದು. ಹಾಗೆ ಮಹೇಂದ್ರನು ಕೂಡ ಜಂಬೂ ಸವಾರಿ ಏರೋದಕ್ಕೆ ಸಿದ್ಧಗೊಂಡಿರ್ತಕ್ಕಂಥದ್ದು. ಇನ್ನ ಆನೆಗಳ ಲೀಸ್ಟ್ ನೋಡೋದಾದ್ರೆ ಒಂದು 11 ಆನೆಗಳ ಲೀಸ್ಟ್ ಈಗಾಗಲೇ ತಿಳಿಸಿರ್ತಕ್ಕಂಥದ್ದು. 11 ಗಜ ಪ್ರಯಾಣ ಮೈಸೂರಿಗೆ ಆರಂಭವಾಗಿರ್ತಕ್ಕಂಥದ್ದು.
ಆನೆಗಳ ಆಗಮನಕ್ಕೆ ಚಾಲನೆ ಸಿಗಲಿದ್ದು ದಸರಾ ಸಿದ್ಧತೆಗಳು ಮತ್ತಷ್ಟು ವೇಗ ಪಡೆದುಕೊಳ್ಳಲಿವೆ. ದಸರಾ ಅಂತಂದ್ರೆ ಎಷ್ಟರ ಮಟ್ಟಿಗೆ ಖುಷಿ ಆಗುತ್ತೆ. ಇಡೀ ರಾಜ್ಯ ಅಲ್ಲದೆ ದೇಶವ್ಯಾಪಿ ವಿಶ್ವ ಪ್ರಸಿದ್ಧ ಜಂಬೂ ಸವಾರಿಯನ್ನು ನೋಡಲು ಲಕ್ಷಾಂತರ ಜನ ಮೈಸೂರಿಗೆ ಆಗಮಿಸ್ತಾರೆ. ಪ್ರತಿ ವರ್ಷವೂ ಕೂಡ ವಿಶೇಷವಾಗಿ ಸಂಭ್ರಮಗಳು ಮಾರ್ಪಟ್ಟಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈ ಬಾರಿ ಮೈಸೂರು ದಸರಾ ಮತ್ತಷ್ಟು ವೈಭವದಿಂದ ನಡೆಯುವ ನಿರೀಕ್ಷೆ ಕೂಡ ಹೆಚ್ಚಾಗಿದೆ. ಒಂದೆಡೆ ಜಂಬೂ ಸವಾರಿ, ಮತ್ತೊಂದೆಡೆ ಸಾಂಸ್ಕೃತಿಕ ಕಾರ್ಯಕ್ರಮ. ಇದರ ಜೊತೆಗೆ ಇದೇ ಮೊದಲ ಬಾರಿಗೆ ದಸರಾ ಸಂಭ್ರಮದಲ್ಲಿ ಕಂಬಳದ ಸದ್ದು. ಇದು ಕರಾವಳಿ ಭಾಗದ ಸಾಂಸ್ಕೃತಿಕ ಕ್ರೀಡೆ ಕಂಬಳ ಇದಾಗಿದ್ದು, ಇದೇ ಮೊದಲ ಬಾರಿಗೆ ಮೈಸೂರಿನಲ್ಲಿ ಕೂಡ ನಡೆಸಬೇಕು ಅಂತ ಸರ್ಕಾರ ಆದೇಶ ನೀಡಿರ್ತಕ್ಕಂಥದ್ದು. ಈ ಕಂಬಳ ಎಷ್ಟರ ಮಟ್ಟಿಗೆ ಅಂದ್ರೆ ಇಲ್ಲಿ ಚೆನ್ನಾಗಿ ಆಗುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗತ್ತೆ. ಇಲ್ಲ ಅಭಿಮನ್ಯುವಿಗೆ ಬೀಳ್ಕೊಡುಗೆ ಸಿಗುತ್ತಾ, ಕಂಬಳ ಯಶಸ್ವಿ ಆಗುತ್ತಾ, ಈ ಬಾರಿಯ ದಸರಾ ಹೇಗಿರಲಿದೆ, ಎಲ್ಲದರ ಮೇಲೂ ರಾಜ್ಯದ ಜನರ ಕುತೂಹಲ ಹೆಚ್ಚಾಗಿದೆ. ಹೀಗಾಗಿ ಈ ಬಾರಿ ದಸರಾ ಸಂಭ್ರಮದಲ್ಲಿ ಜಂಬೂ ಸವಾರಿ ಜೊತೆಗೆ ಕಂಬಳವು ಪ್ರಮುಖ ಆಕರ್ಷಣೆಯಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಕಂಬಳದ ಜೊತೆಗೆ ವಿವಾದ. ಕಂಬಳ ಆಯೋಜನೆ ಸಿದ್ಧತೆ ನಡೆಯುತ್ತಿರುವ ವೇಳೆಯಲ್ಲೇ ಪರಿಸರ ಸಂಬಂಧಿತ ಆಕ್ಷೇಪಗಳು ಕೂಡ ವ್ಯಕ್ತವಾಗಿದೆ. ಟ್ರ್ಯಾಕ್ ನಿರ್ಮಾಣ ಮತ್ತು ಸ್ಥಳದ ಅಭಿವೃದ್ಧಿ ಕಾಮಗಾರಿಗೆ ಸಂಬಂಧಿಸಿದಂತೆ ಕೆಲವು ವಿರೋಧ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ದಸರಾ ಕಂಬಳ ಯಶಸ್ವಿಯಾಗಿ ನಡೆಯುತ್ತಿದೆಯೇ, ಪರಿಸರ ಸಂಬಂಧಿತ ಆಕ್ಷೇಪಗಳಿಗೆ ಸರ್ಕಾರ ಹೇಗೆ ಪ್ರತಿಕ್ರಿಯಿಸುತ್ತಿದೆ ಎಂಬುದು ಕೂಡ ಗಮನ ಸೆಳೆಯಬೇಕಾಗಿರ್ತಕ್ಕಂಥದ್ದು. ಇನ್ನು ದಸರಾ ಉದ್ಘಾಟನೆ ಯಾವಾಗ ಅಂತ ನೋಡೋದಾದ್ರೆ, ದಸರಾ ಉದ್ಘಾಟನೆ 2026 ಮೈಸೂರು ದಸರಾ ಮಹೋತ್ಸವಕ್ಕೆ ಅಕ್ಟೋಬರ್ 11ರಂದು ಚಾಲನೆ ಸಿಗಲಿದೆ. ಅಧಿಕೃತವಾಗಿ ಈ ಬಾರಿ ಯಾರು ದಸರಾ ಉದ್ಘಾಟನೆ ಮಾಡ್ತಿರಂತ ಇನ್ನೂ ಕೂಡ ನಿಗದಿಪಡಿಸಿಲ್ಲ. ಚಾಮುಂಡಿ ಬೆಟ್ಟದಲ್ಲಿ ದಸರಾ ಉದ್ಘಾಟನೆ ನಡೆಯಲಿದ್ದು, ಅಂದಿನಿಂದ ವಿಜಯದಶಮಿವರೆಗೂ ವಿವಿಧ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಮನರಂಜನಾ ಕಾರ್ಯಕ್ರಮಗಳು ಮೈಸೂರಿನಲ್ಲಿ ನಡೆಯಲಿವೆ. ಇನ್ನು ಜಂಬೂ ಸವಾರಿ ಯಾವಾಗ ಅಂತ ನೋಡಿದ್ರೆ, 2026ರ ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆಯಾದ ಜಂಬೂ ಸವಾರಿ ಅಕ್ಟೋಬರ್ 21ರಂದು ವಿಜಯದಶಮಿ ದಿನ ನಡೆಯಲಿದೆ. ಮೈಸೂರು ಅರಮನೆಯಿಂದ ಆರಂಭವಾಗುವ ಭವ್ಯ ಮೆರವಣಿಗೆ ಬನ್ನಿ ಮಂಟಪದತ್ತ ಸಾಗಲಿದೆ. ದೇವಿ ಚಾಮುಂಡೇಶ್ವರ ವಿಗ್ರಹವನ್ನು ಚಿನ್ನದ ಅಂಬಾರಿಯಲ್ಲಿ ಹೊತ್ತು ಸಾಗಿಸುವುದು ಜಂಬೂ ಸವಾರಿಯ ಪ್ರಮುಖ ಆಕರ್ಷಣೆ, ಕೇಂದ್ರ ಬಿಂದು ಅಂತ ಹೇಳ್ಬೋದು. ಅದೇ ದಿನ ಸಂಜೆ ಬನ್ನಿ ಮಂಟಪದಲ್ಲಿ ಟಾರ್ಚ್ ಲೈಟ್ ಪೆರೇಡ್ ಕೂಡ ನಡೆಯಲಿದೆ. ಈ ಬಾರಿ ಮತ್ತೆ ಏರ್ ಶೋ ಕೂಡ ನಡಿಬೇಕು ಅಂತ ಇತ್ತು, ಬಟ್ ಅದಿನ್ನು ಅಧಿಕೃತವಾಗಿ ಏನು ಮಾಹಿತಿ ಲಭ್ಯವಾಗಿಲ್ಲ. ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸಿದ್ಧತೆ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ದಸರಾ ದಿನಗಳಲ್ಲಿ ಮೈಸೂರು ಅರಮನೆ ಸೇರಿದಂತೆ ನಗರದ ವಿವಿಧ ಸ್ಥಳಗಳಲ್ಲಿ ಸಂಗೀತ, ನೃತ್ಯ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ವಿವಿಧ ಮನರಂಜನೆ ಕಾರ್ಯಕ್ರಮಗಳು ಕೂಡ ನಡೆಯಲಿವೆ. ಅರಮನೆ ದೀಪಾಲಂಕಾರ, ದಸರಾ ಪ್ರದರ್ಶನ, ಸಾಂಸ್ಕೃತಿ ಕಾರ್ಯಕ್ರಮಗಳು ಮತ್ತು ಜಂಬೂ ಸವಾರಿ ಸೇರಿದಂತೆ ಹಲವು ಕಾರ್ಯಕ್ರಮಗಳು ಪ್ರವಾಸಿಗರನ್ನು ಆಕರ್ಷಿಸಲಿವೆ. ಒಟ್ಟಿನಲ್ಲಿ ಈ ಬಾರಿಯ ಮೈಸೂರು ದಸರಾ ಹಲವು ಕಾರಣಗಳಿಂದ ವಿಶೇಷವಾಗಲಿದೆ. ಒಂದೆಡೆ 12 ದಸರಾ ಆನೆಗಳ ತಂಡ, ಮತ್ತೊಂದೆಡೆ ಅಭಿಮನ್ಯುವಿನ ನಿವೃತ್ತಿ. ಇದರ ಜೊತೆಗೆ ಆಗಸ್ಟ್ 26ರ ಗಜಪಯಣ, ಅಕ್ಟೋಬರ್ 11ರ ಉದ್ಘಾಟನೆ ಮತ್ತು ಅಕ್ಟೋಬರ್ 21ರ ಭವ್ಯ ಜಂಬೂ ಸವಾರಿ. ಆಗಸ್ಟ್ 26ಕ್ಕೆ ಗಜಪಯಣ ಮೈಸೂರಿಗೆ ಆಗಮಿಸ್ತಾ ಇರ್ತಕ್ಕಂಥದ್ದು. ಏನು 11 ಅಭಿಮನ್ಯು ಸೇರಿದಂತೆ ಅಭಿಮನ್ಯು, ಏಕಲವ್ಯ, ಮಹೇಂದ್ರ, ಸೊ ಈ ತರ ಒಂದಷ್ಟು ಆನೆಗಳನ್ನ ಒಳಪಟ್ಟಂತೆ ಆಗಸ್ಟ್ 26ಕ್ಕೆ ಮೈಸೂರಿಗೆ ಆಗಮಿಸಲಾಗಿರ್ತಕ್ಕಂಥದ್ದು. ಇನ್ನು ಅಕ್ಟೋಬರ್ 11ರ ದಸರಾ ಉದ್ಘಾಟನೆ ಮತ್ತು ಅಕ್ಟೋಬರ್ 21ರ ಭವ್ಯ ಜಂಬೂ ಸವಾರಿ ಕೂಡ ನಡೆಯುತ್ತಿದೆ. ಇವೆಲ್ಲರ ನಡುವೆ ಅಕ್ಟೋಬರ್ 18 ಮತ್ತು 19ರಂದು ಮೈಸೂರಿನಲ್ಲಿ ನಡೆಯಲಿರುವ ಕಂಬಳ ಈ ಬಾರಿಯ ದಸರಾ ಮತ್ತಷ್ಟು ವಿಶೇಷ ಮೆರುಗು ನೀಡಲಿದೆ. ಹೀಗಾಗಿ ಈ ಬಾರಿ ಮೈಸೂರು ದಸರಾ ಕೇವಲ ನಾಡ ಹಬ್ಬವಲ್ಲ, ಇದು ಮೈಸೂರು ದಸರಾ ಅಂತಂದ್ರೆ ಆನೆಗಳ ವೈಭವ, ಅರಮನೆಯ ಬೆಳಕು, ಜಂಬೂ ಸವಾರಿ, ಕಂಬಳದ ಸದ್ದು ಎಲ್ಲವೂ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ಳಲಿದೆ. ಲಕ್ಷಾಂತರ ಜನ ಇದಕ್ಕಾಗಿ ಕಾಯ್ತಾ ಇದ್ದಾರೆ. ಯಾವಾಗ ಮೈಸೂರು ದಸರಾ ಆರಂಭವಾಗ್ತಿದೆ ಅಂತ ಕಾದುಕೊಳ್ತಿದ್ದಾರೆ. ಹಾಗೆ ಪ್ರತಿ ಸರಿನೂ ನಡೆಯುವಂತದ್ದು ಆಹಾರ ಮೇಳವು ಕೂಡ ಈ ಬಾರಿ ಕೂಡ ಸಾಕಷ್ಟು ಹೆಚ್ಚಿನ ಮಹತ್ವ ಪಡೆಯಲಿದೆ. ಯಾಕೆಂತಂದ್ರೆ ಎಲ್ಲೆಲ್ಲಿಂದನೂ ಕೂಡ ಸಾಕಷ್ಟು ಕರ್ನಾಟಕದ ರಾಜ್ಯದ ಮೂಲೆ ಮೂಲೆಯಿಂದನೂ ಕೂಡ ತಮ್ಮ ವಿಶಿಷ್ಟ ವೈವಿಧ್ಯಮತವಾದ ರೆಸಿಪಿಗಳನ್ನ ಕೊಡ್ತಕ್ಕಂಥ ಮೈಸೂರಿನಲ್ಲಿ ಈಗಾಗ್ಲೇ
ಸ್ಟಾಲ್ಗಳನ್ನ ನಿರ್ಮಾಣ ಮಾಡಲಿಕ್ಕೆ ಎಲ್ಲೂ ಕೂಡ ಒಂದಷ್ಟು ಏನು ಟೆಂಡರ್ ನಡೀತದೆ ಅಲ್ಲೂ ಕೂಡ ಸಿದ್ಧತೆಗೊಂಡಿದೆ. ಇನ್ನೇನು ಆರಂಭಗೊಳ್ಬೇಕು ಅಷ್ಟೇನೆ. ಮೈಸೂರು ದಸರಾ 2026 ಪ್ರತಿಯೊಂದು ಅಪ್ಡೇಟ್ಗಾಗಿ ನೀವು ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ. ನಮಸ್ಕಾರ.